ಆರೋಗ್ಯಕರವಾದ ಪಾಲಕ್ ಪರೋಟ. ಪಾಲಕ್ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಬರೀ ತಪ್ಪಲಾಗಿ ಇಟ್ಕೋಬೇಕು, ಕಡ್ಡಿ ಅಂತೂ ಇರಬಾರ್ದು. ಈ ಥರ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಇದನ್ನು ನೀರಾಗ ಹಾಕಿ ತೊಳ್ಕೊಳ್ಳೋಣ. ಪರೋಟ ಮಾಡಲು ಗೋಧಿ ಹಿಟ್ಟು, ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಅವು ಸ್ವಲ್ಪ ಸೊಪ್ಪಾಗಿ ಆಗಿದ್ದು ಜಾಸ್ತಿನೇ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ತಗೊಳ್ಳಿ. ಅರಿಶಿನ, ಜೀರಾ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದು ಬೆಳ್ಳುಳ್ಳಿ, ಮಿರ್ಚಿ ಪೇಸ್ಟು, ತೊಳೆದಿಟ್ಕೊಂಡಿರೋ ಪಾಲಕ್, ಒಳಗೆ ನೀರು ಇರ್ತಾವಲ್ಲ, ಅದಕ್ಕೆ ನೀರು ಹಿಟ್ಟಿಗೆ ಅಂಟ್ಕೋವರೆಗೂ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಥೊಡೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಸಣ್ಣಗೆ ಉಂಡೆ ಮಾಡ್ಕೊಂಡು ಲಾಟಿಸ್ಕೊಂಬೋಣ. ತುಂಬ ಚೆನ್ನಾಗಿ ಬರುತ್ತೆ. ಲಾಟ್ನ ಟೈಮ್ ಬಿ ಎಕ್ಕಡೋ ಹರ್ಕೊಂಡೋಗಲ್ಲ. ಈ ಥರನ ಎರಡು ಮಾಡಿಕೊಂಡು ಆಮೇಲೆ ಇದನ್ನು ಸುಟ್ಕೊಂಬೋಣ. ಸ್ವಲ್ಪ ಹಂಚಿನ ಮೇಲೆ ಕೆಳಗೆ ಅಂಟ್ಕೋಬಾರ್ದಂತ ಸ್ವಲ್ಪ ಎಣ್ಣೆ ಹಾಕಬೇಕು. ಆಮೇಲೆ ಪರೋಟನ ಹಾಕೋಣ. ಮೇಲೆ ಸ್ವಲ್ಪ ಎಣ್ಣೆ ಬಿಡಬೇಕು. ಮಕ್ಕಳನ್ನ ತುಂಬ ಆರೋಗ್ಯಕರವಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವರಿಗೆ ತುಂಬ ಹೆಲ್ದಿಯಾಗಿರುತ್ತೆ. ನೋಡಿ ಎಷ್ಟು ಚಂದ ಬಂದವಲ್ಲ. ಆಗ ನೆಕ್ಸ್ಟು ಹಾಕೊಳ್ಳೋದು ಹಿಂಗೆ ಇದೇ ಥರ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಬಿಡೋಣ. ಇದೇ ಥರ ಉಳಿದಿರೋದು ಪರೋಟನ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸೂಪರಾಗಿ ಬಂದಿದ್ದಾವಲ್ಲ. ಇದು ಸರಿ ಟೊಮೊಟೊ ಚಟ್ನಿ, ಆಮೇಲೆ ಶೇಂಗದಾಣೆ ಚಟ್ನಿ ಯಾವ ಜೊತೆನೂ ತಿನ್ಬೋದು.